ಇವತ್ತು ನಮ್ಮ ಮನೆಯಲ್ಲಿ ಸಮೋಸ ಮಾಡೋಕ್ಕೋಸ್ಕರ 2 ಈರುಳ್ಳಿ, 4 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ, ಚಪಾತಿ ಮಾಡೋ ಹಿಟ್ಟು ಇದೆಲ್ಲ ಇಟ್ಕೊಂಡು ಇವಾಗ ಸಮೋಸ ಮಾಡಬೇಕು. ಮೊದಲಿಗೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ಳಿ, ಚೆನ್ನಾಗಿ ಸೋಸ್ಕೊಳ್ಳಿ. ಚಪಾತಿ ಹಿಟ್ಟನ್ನ ಈ ಥರ ನಾದ್ಕೊಳ್ಳಿ ಚೆನ್ನಾಗಿ. ತೆಳ್ಳಗೆ ಕಲಿಸ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಈರುಳ್ಳಿನ ಕಟ್ ಮಾಡ್ಕೋಬೇಕು ಉದ್ದುದ್ದಕ್ಕೆ. ಹಸಿಮೆಣಸಿನ್ಕಾಯಿ ಕೂಡ ಉದ್ದಕ್ಕೆ ಕೊಯ್ಕೋಬೇಕು. ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ಕಾಯ್ದ್ಮೇಲೆ ಮೆಣಸಿನ್ಕಾಯಿ ಹಾಕೋಬೇಕು. ಆಮೇಲೆ ಈರುಳ್ಳಿ ಹಾಕೋಬೇಕು. ಸಣ್ಣದಾಗಿ ಹಚ್ಕೋಬೇಕು. ಸ್ವಲ್ಪ ಉಪ್ಪು ಹಾಕೋಬೇಕು. ಇನ್ನು ಚೆನ್ನಾಗಿ ಹುರಿಬೇಕಿದು. ಸ್ವಲ್ಪ ಅರಿಶಿಣ, ಸ್ವಲ್ಪ ಖಾರದ ಪುಡಿ, ನೋಡಿ ಇಷ್ಟು ಸಾಕಿಷ್ಟು. ಇದು ರೆಡಿಯಾಗಿದೆ. ಇವಾಗ ಇದನ್ನು ಮಾಡೋದಷ್ಟೆ. ಇವಾಗ ಈ ಥರ ಮಾಡ್ಕೋಬೇಕು. ಇವಾಗ ಇದನ್ನು ಇಡೋದು ಅಷ್ಟೇ. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಮಾಡಿಸೋದು. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಸ್ಕೋಬೋದು. ಆದರೆ ನಾನು ಈ ಥರ ಮಾಡಿಸ್ಕೋತೀನಿ ಅಷ್ಟೇ. ಇವಾಗ ಎಣ್ಣೆ ಕಾಯ್ದಿದೆ, ಇವಾಗ ಬಿಡಬೇಕು. ನೋಡಿ ಬಿಸಿ ಬಿಸಿ ಆದ ಸಮೋಸ ರೆಡಿ. ನೋಡಿ ನೀವು ಮಾಡ್ಕೊಂಡು ತಿನ್ನಿ.